ದ್ವಿಭಾಷಾ ನೀತಿಯ ಪರವಾಗಿ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ದ್ವಿಭಾಷಾ ನೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಆಗಬೇಕು. ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿಭಾಷಾ ನೀತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ಸರ್ಕಾರದ ಅಭಿಪ್ರಾಯ ಆಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ, ದ್ವಿಭಾಷಾ ನೀತಿಯ ಪರವಾಗಿ ನನ್ನ ಒಲವಿದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವೂ ಆಗಬೇಕು ಇದೆ ಅಂತ ಅವರು ಹೇಳಿದ್ದಾರೆ. ದ್ವಿಭಾಷಾ ಸೂತ್ರ ಇರಬೇಕು ನನ್ನ ಅಭಿಪ್ರಾಯ. ಇನ್ನು ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ. ಸುಮ್ಮನಿರಪ್ಪ ತಮ್ಮ, ಸುಮ್ಮನಿರೋ. ನನ್ನ ಅಭಿಪ್ರಾಯ ಅಲ್ಲ, ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ದ್ವಿಭಾಷಾ ನೀತಿಯ ಪರವಾಗಿ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ದ್ವಿಭಾಷಾ ನೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಆಗಬೇಕು. ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿಭಾಷಾ ನೀತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ಸರ್ಕಾರದ ಅಭಿಪ್ರಾಯ ಆಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ, ದ್ವಿಭಾಷಾ ನೀತಿಯ ಪರವಾಗಿ ನನ್ನ ಒಲವಿದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವೂ ಆಗಬೇಕು ಇದೆ ಅಂತ ಅವರು ಹೇಳಿದ್ದಾರೆ. ದ್ವಿಭಾಷಾ ಸೂತ್ರ ಇರಬೇಕು ನನ್ನ ಅಭಿಪ್ರಾಯ. ಇನ್ನು ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ. ಸುಮ್ಮನಿರಪ್ಪ ತಮ್ಮ, ಸುಮ್ಮನಿರೋ. ನನ್ನ ಅಭಿಪ್ರಾಯ ಅಲ್ಲ, ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ದ್ವಿಭಾಷಾ ನೀತಿಯ ಪರವಾಗಿ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ದ್ವಿಭಾಷಾ ನೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಆಗಬೇಕು. ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿಭಾಷಾ ನೀತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ಸರ್ಕಾರದ ಅಭಿಪ್ರಾಯ ಆಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ, ದ್ವಿಭಾಷಾ ನೀತಿಯ ಪರವಾಗಿ ನನ್ನ ಒಲವಿದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವೂ ಆಗಬೇಕು ಇದೆ ಅಂತ ಅವರು ಹೇಳಿದ್ದಾರೆ. ದ್ವಿಭಾಷಾ ಸೂತ್ರ ಇರಬೇಕು ನನ್ನ ಅಭಿಪ್ರಾಯ. ಇನ್ನು ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ. ಸುಮ್ಮನಿರಪ್ಪ ತಮ್ಮ, ಸುಮ್ಮನಿರೋ. ನನ್ನ ಅಭಿಪ್ರಾಯ ಅಲ್ಲ, ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ದ್ವಿಭಾಷಾ ನೀತಿಯ ಪರವಾಗಿ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ದ್ವಿಭಾಷಾ ನೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಆಗಬೇಕು. ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿಭಾಷಾ ನೀತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ಸರ್ಕಾರದ ಅಭಿಪ್ರಾಯ ಆಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ, ದ್ವಿಭಾಷಾ ನೀತಿಯ ಪರವಾಗಿ ನನ್ನ ಒಲವಿದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವೂ ಆಗಬೇಕು ಇದೆ ಅಂತ ಅವರು ಹೇಳಿದ್ದಾರೆ. ದ್ವಿಭಾಷಾ ಸೂತ್ರ ಇರಬೇಕು ನನ್ನ ಅಭಿಪ್ರಾಯ. ಇನ್ನು ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ.
ಸುಮ್ಮನಿರಪ್ಪ ತಮ್ಮ. ಸುಮ್ಮನಿರೋ. ನನ್ನ ಅಭಿಪ್ರಾಯ ಅಲ್ಲ, ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ದ್ವಿಭಾಷಾ ನೀತಿಯ ಪರವಾಗಿ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ದ್ವಿಭಾಷಾ ನೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಆಗಬೇಕು. ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿಭಾಷಾ ನೀತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ಸರ್ಕಾರದ ಅಭಿಪ್ರಾಯ ಆಗಬೇಕು ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ, ದ್ವಿಭಾಷಾ ನೀತಿಯ ಪರವಾಗಿ ನನ್ನ ಒಲವಿದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವೂ ಆಗಬೇಕು ಇದೆ ಅಂತ ಅವರು ಹೇಳಿದ್ದಾರೆ. ದ್ವಿಭಾಷಾ ಸೂತ್ರ ಇರಬೇಕು ನನ್ನ ಅಭಿಪ್ರಾಯ. ಇನ್ನು ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ. ಸುಮ್ಮನಿರಪ್ಪ ತಮ್ಮ. ಸುಮ್ಮನಿರೋ. ನನ್ನ ಅಭಿಪ್ರಾಯ ಅಲ್ಲ, ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ದ್ವಿಭಾಷಾ ನೀತಿಯ ಪರವಾಗಿ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ದ್ವಿಭಾಷಾ ನೀತಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಆಗಬೇಕು. ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದ್ವಿಭಾಷಾ ನೀತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದೇ ಸರ್ಕಾರದ ಅಭಿಪ್ರಾಯ ಆಗಬೇಕು ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನಿಸುತ್ತೇನೆ, ದ್ವಿಭಾಷಾ ನೀತಿಯ ಪರವಾಗಿ ನನ್ನ ಒಲವಿದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವೂ ಆಗಬೇಕು ಇದೆ ಅಂತ ಅವರು ಹೇಳಿದ್ದಾರೆ. ದ್ವಿಭಾಷಾ ಸೂತ್ರ ಇರಬೇಕು ನನ್ನ ಅಭಿಪ್ರಾಯ. ಇನ್ನು ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ. ಸುಮ್ಮನಿರಪ್ಪ ತಮ್ಮ. ಸುಮ್ಮನಿರೋ. ನನ್ನ ಅಭಿಪ್ರಾಯ ಅಲ್ಲ, ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ.